ಒಂದು ವರದಿ 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಹೋಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಡಿಸಿಗಳಿಗೆ ನೋಟಿಸ್ ಕೊಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕವರ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಡಿಸಿಗಳಿಗೆ ನೋಟಿಸ್ ಕೊಡಲಾಗಿದೆ. ವಿಜಯಪುರ ಅಂಬೇಡ್ಕರ್ ನಿಗಮದಲ್ಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತು. ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಈಗ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ನಕಲಿ ಫಲಾನುಭವಿ, ನಕಲಿ ಭೂಮಾಲೀಕ, ನಕಲಿ ಆಧಾರ್, ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ಲೂಟಿ ಮಾಡಿದ್ರು ಅಧಿಕಾರಿಗಳು. ಭೂ ಒಡೆತನ ಯೋಜನೆಯಲ್ಲಿ ಅಧಿಕಾರಿಗಳಿಂದ ಕೋಟಿ ಲೂಟಿ ಹೊಡೆಯಲಾಗಿತ್ತು. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವಿಸ್ತೃತವಾದಂತಹ ವರದಿ ಬಿತ್ತರಿಸಿತು. ವರದಿಯಲ್ಲಿ 3 ಜಿಲ್ಲೆಗಳ ಡಿಸಿಗಳಿಗೆ ಈಗ ನೋಟಿಸ್ ಕೊಡಲಾಗಿರುವಂತಹ ವಿಚಾರ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯನ್ನ ಉಲ್ಲೇಖಿಸಿ ನೋಟಿಸ್ ಕೊಡಲಾಗಿದೆ. ವಿಜಯಪುರ, ಬಾಗಲಕೋಟೆ, ರಾಯಚೂರು ಡಿಸಿಗಳಿಗೆ ನೋಟಿಸ್ ಹೋಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಡಿಸಿಗಳಿಗೆ ನೋಟಿಸ್ ನೀಡಲಾಗಿದೆ. ಅಂಬೇಡ್ಕರ್ ನಿಗಮದಲ್ಲಾದಂತಹ ಅವ್ಯವಹಾರ ಅದರ ತನಿಖೆ ವರದಿ ನೀಡಬೇಕು ಅಂತ ಸೂಚಿಸಲಾಗಿದೆ. ವಿಜಯಪುರ ಅಂಬೇಡ್ಕರ್ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ನಕಲಿ ಫಲಾನುಭವಿ, ನಕಲಿ ಭೂಮಾಲೀಕ, ನಕಲಿ ಆಧಾರ್, ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕೋಟಿ ಲೂಟಿ ಮಾಡಿದ್ರು ಅಧಿಕಾರಿಗಳು ಅಂತ ದಾಖಲೆ ಸಮೇತವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವರದಿಯನ್ನ ಬಿತ್ತರಿಸಿತು. ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ಡಿಸಿಗಳಿಂದ ವರದಿ ಕೇಳಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು. ಪತ್ರದಲ್ಲಿ ಸುವರ್ಣ ನ್ಯೂಸ್ನ ವರದಿಯನ್ನು ಕೂಡ ಉಲ್ಲೇಖಿಸಲಾಗಿದೆ. 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡುವಂತೆ ನೋಟಿಸ್ ನೀಡಲಾಗಿದೆ. ಕಳೆದ 3 ತಿಂಗಳ ಹಿಂದೆ ಭೂ ಒಡೆತನ ಯೋಜನೆ ಹಗರಣ ಬಯಲಾಗಿದೆ. ಹಗರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸುವರ್ಣ ನ್ಯೂಸ್ ತೆಗೆದಿತ್ತು. ಸ್ಟಿಂಗ್ ಆಪರೇಷನ್ನ ಮೂಲಕ ರಿಯಾಲಿಟಿ ಚೆಕ್ ಅನ್ನ ನಡೆಸಿದಂತಹ ವಿಜಯಪುರ ವರದಿಗಾರ ವರದಿಯನ್ನ ಕಂಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ದಂಗಾಗಿದ್ದಾರೆ. ಈಗ ಅಂಬೇಡ್ಕರ್ ನಿಗಮದಲ್ಲಾದಂತಹ ಹಗರಣಗಳ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳೇ ಖುದ್ದು ತನಿಖೆ ನಡೆಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಮೊದಲೇದಾಗಿ ಅಭಿನಂದನೆಗಳು ತಮಗೆ. ಯಾಕಂತಂದ್ರೆ ತಾವು ಮಾಡಿದಂತಹ ಸುದ್ದಿ ಈಗ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ವರದಿಯನ್ನ ಕೇಳಿ, ಸೊ ಆ ನೋಟಿಸ್ನಲ್ಲಿ ಪ್ರಮುಖವಾಗಿ ಏನೆಲ್ಲ ಉಲ್ಲೇಖ ಆಗಿರೋದು? ಥ್ಯಾಂಕ್ ಯು ವೀನಾ. ಹಾಗೇನೆ ಕವರ್ ಸ್ಟೋರಿ ತಂಡ ಇದೊಂದು ಕಾರ್ಯಾಚರಣೆಯನ್ನು ನಡೆಯಿತು. ಸ್ಟಿಂಗ್ ಆಪರೇಷನ್ ಮೂಲಕ ಈ ಫಲಾನುಭವಿಗಳ ಗ್ರಾಮಕ್ಕೆ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಅಲ್ಲಿ ಫಲಾನುಭವಿಗಳೇ ಇರಲಿಲ್ಲ. ಈ ಮೂಲಕ ಇರ್ತದ್ರೆ ದಾಖಲಾತಿ ಸಮೇತವಾಗಿ ಭೂ ಒಡೆತನ ಯೋಜನೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಏಷ್ಯಾನೆಟ್ ಬಯಲಿಗೆಳೆದಿತ್ತು. ಈಗ ಅಪ್ಡೇಟ್ ಏನಂತ ಹೇಳಿದ್ರೆ, ಬಿಗ್ ಇಂಪ್ಯಾಕ್ಟ್ ಏನಂತ ಹೇಳಿದ್ರೆ, 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ರಾಯಚೂರು ಜಿಲ್ಲಾಧಿಕಾರಿಗಳು, ವಿಜಯಪುರ ಜಿಲ್ಲಾಧಿಕಾರಿಗಳು, ಹಾಗೆ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು. ಈ ನಾವು ಮಾಡಿದಂತ ವರದಿ ವಿಜಯಪುರ ಜಿಲ್ಲೆಯದ್ದು ಒಂದು ಭೂ ಒಡೆತನ ಯೋಜನೆ, ಒಂದು ಯೋಜನೆಯ ಒಂದು ಕರ್ಮಕಾಂಡವನ್ನ ಬಯಲಿಗಿಟ್ಟಿದ್ವಿ. ಇದೇ ರೀತಿಯಾಗಿ ಆಗಿದೆ, 100 ಕೋಟಿ ಅವ್ಯವಹಾರ ಇರಬಹುದು ಅನ್ನೋಂಥ ವಿಚಾರವನ್ನು ನಾವು ಬಯಲಿಗೆಳೆದಿದ್ವಿ. ಈಗ 3 ಜಿಲ್ಲೆಗಳ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟಿರುವಂತದ್ದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿರುವಂತದ್ದು. ಅಂದ್ರೆ ಈ ನೋಟಿಸ್ ನ ಹಿಂದೆ ಈ 3 ಜಿಲ್ಲೆಗಳಲ್ಲೂ ಸಹ ಅಂಬೇಡ್ಕರ್ ನಿಗಮ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದ್ರೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ತನಿಖೆ ನಡೆಸ್ರಿ ಅಂತ ಹೇಳಿ ನೋಟಿಸ್ ಹೋಗಿರೋದ್ರಿಂದಾಗಿ. ಮತ್ತೊಂದು ಕಡೆಗೆ ವಿಜಯಪುರ ಜಿಲ್ಲೆಯಲ್ಲಿ ಈ ಭೂ ಒಡೆತನ ಯೋಜನೆಯಲ್ಲಿ ನೋಡ್ತಾ ಇದ್ರೆ 2014ರಿಂದ 2020ರವರೆಗೂ ಸಹ ಸಂಪೂರ್ಣವಾಗಿ ಫಲಾನುಭವಿಗಳೇ ಇಲ್ಲ, ಮತ್ತೊಂದು ಭೂ ಮಾಲೀಕರೇ ಇಲ್ಲ. ಇಲ್ಲಿ ಭೂ ಮಾಲೀಕರಿಂದ ಭೂಮಿಯನ್ನು ತೆಗೆದುಕೊಂಡಿದೀವಿ, ಅದನ್ನ ಫಲಾನುಭವಿಗಳು ಕೊಟ್ಟಿದೀವಿ ಅಂತ ಹೇಳಿ ದಾಖಲಾತಿಗಳಲ್ಲಿ ಇದೆ ಹೊರತಾಗಿ ಅಲ್ಲಿ ಎಲ್ಲವೂ ಸಹ ನಕಲಿ ಇರುವಂತದ್ದು. ಆದ್ರೆ ಹಣ ಬಿಡುಗಡೆ ಆಗಿರುವಂತದ್ದು ಮಾತ್ರ ಅಸಲಿ. ಆದ್ರೆ ಎಲ್ಲವೂ ಕೂಡ ಅಧಿಕಾರಿಗಳ ಕಿಸೆಗೆ ಸೇರಿದೆ ಹಣ. ಹೀಗಾಗಿ ಈ ಸುದ್ದಿ ಸ್ಫೋಟದ ಬಳಿಕ ಎಂತಂದ್ರೆ ಎಚ್ಚೆತ್ತಂತ ಸರ್ಕಾರ ಈಗ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಏನಂತಂದ್ರೆ ನೋಟಿಸ್ ಗಳನ್ನ ಕೊಟ್ಟಿರೋದು. ಈ ನೋಟಿಸ್ ನಿಂದ ಏನಾಗುತ್ತೆ ಅನ್ನುವಂತ ವಿಚಾರ. ಈಗ ವಿಜಯಪುರ ಜಿಲ್ಲಾಧಿಕಾರಿಗೆ, ರಾಯಚೂರು ಜಿಲ್ಲಾಧಿಕಾರಿ ಮತ್ತೆ ಬಾಗಲಕೋಟೆ ಜಿಲ್ಲಾ ನೋಟಿಸ್ ಕೊಟ್ಟಿರೋದು ಕಾರಣ ಏನಂತ ಹೇಳಿದ್ರೆ,
ಈ ಭೂ ಒಡೆತನ ಯೋಜನೆಯಲ್ಲಿ ನಿಮ್ಮ ಜಿಲ್ಲೆಯ ಅಂಬೇಡ್ಕರ್ ನಿಗಮದಲ್ಲಿ ಏನೇನು ಅಪರಾಧಪರಿ ಆಗಿದಾವೆ ಅದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ನಡೆಸಬೇಕು. Right. ಆ ತನಿಖೆಯನ್ನು ನಡೆಸೋದ್ರ ಜೊತೆಗೆ ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಈ 3 ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿರುತ್ತದೆ. ಥ್ಯಾಂಕ್ ಯು ಷಡಕ್ಷರಿ ತಮ್ಮ ಮಾಹಿತಿಗಾಗಿ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಸೆಲೆಬ್ರೇಷನ್ ಆದರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. 2025ರ ಮೊದಲ ದಿನ, ಹೊಸ ವರ್ಷದ ಮೊದಲ ದಿನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಜನ. ಸಾಕಷ್ಟು ಸಂಖ್ಯೆಯಲ್ಲಿ ದೇವರ ದರ್ಶನ ಪಡೆಯೋದಕ್ಕೆ ಅಂತಲೇ ಜನ ದೇವಸ್ಥಾನದತ್ತ ದೌಡಾಯಿಸ್ತಾ ಇದ್ದಾರೆ. ಮಲ್ಲೇಶ್ವರಂ ಗಂಗಮ್ಮ ದೇವಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬೆಳಿಗ್ಗೆನೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಗಂಗಮ್ಮ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹೊಸ ವರ್ಷದ ಮೊದಲ ದಿನ ದೇವಸ್ಥಾನಕ್ಕೆ ಭಕ್ತರ ದಂಡೆ ಬರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ಹೊಸ ವರ್ಷದ ಶುಭಾಶಯಗಳು ತಮಗೆ. ಸದ್ಯ ಯಾವ ಸ್ಥಳದಲ್ಲಿದ್ದೀರಿ, ಯಾವ ದೇವಸ್ಥಾನದ ಮುಂಭಾಗದಲ್ಲಿದ್ದೀರಿ, ಅಲ್ಲಿ ಯಾವ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ? ವೀಣಾ, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಗಂಗಮ್ಮ ದೇವಿ ಟೆಂಪಲ್ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಅಂದರೆ ಪ್ರತಿ ದಿನವೂ ಕೂಡ ಈ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹೊಸ ವರ್ಷವನ್ನು ಈಗಾಗಲೇ ಬರಮಾಡಿಕೊಂಡಂತಹ ಜನ ಇವತ್ತು ದೇವಸ್ಥಾನದತ್ತ ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಸದ್ಯಕ್ಕೆ ನಾವು ನೋಡಬಹುದು ದೃಶ್ಯವನ್ನು. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಂದರೆ ಗಂಗಮ್ಮ ದೇವಿ ದರ್ಶನವನ್ನು ಪಡೀತಾ ಇದ್ದಾರೆ. ಗಂಗಮ್ಮ ದೇವಿಗೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ವಿಶೇಷವಾಗಿ ಅಂದರೆ ಒಂದು ಧನುರ್ಮಾಸ ಜೊತೆಗೆ ಹೊಸ ವರ್ಷ ಎರಡೂ ಕೂಡ ಜೊತೆಯಾಗಿರೋದ್ರಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಯಿತು. ಅದರ ಜೊತೆಗೆ ದೇವರಿಗೆ ಮಹಾಮಂಗಳಾರತಿ ಕೂಡ ಆಗೋಗಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು ನಾವು ನೋಡ್ತಾ ಇದ್ವಿ. ಅಂದರೆ ದೇವರ ದರ್ಶನವನ್ನು ಪಡೆಯುವಂಥದ್ದು ಇವತ್ತು ಹೊಸ ವರ್ಷದ ಸಂಭ್ರಮದಲ್ಲಿ ಏನು ಹೇಳ್ತಾರೆ ಅಂತಲೂ ಮಾತಾಡಿಸ್ತೀನಿ. ಓಕೆ, ಸಾಕಷ್ಟು ಸಂಖ್ಯೆಯಲ್ಲಿ ಏನು ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ದೇವರಿಗೂ ಕೂಡ ತಮ್ಮ ಏನು ಇಷ್ಟಾರ್ಥಗಳಿದ್ದಾವೆ ಅದೆಲ್ಲವನ್ನು ಕೂಡ ಪೂರೈಸ್ಕೊಳ್ತಾ ಇರುವಂತಹ ಭಕ್ತರನ್ನು ಕೂಡ ನೋಡ್ತಾ ಇದ್ದೀವಿ. ಇನ್ನು ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜೆ ಶುರು? ಬೆಳಗ್ಗೆ 5:15 ಗಂಟೆಯಿಂದ ಸುಪ್ರಭಾತ ಸೇವೆ ಆಗಿದೆ. ವಿಶೇಷವಾಗಿ ಅಭಿಷೇಕ ಆಗಿದೆ. ಮತ್ತು ಕ್ಯಾಲೆಂಡರ್ ಕೂಡ, ನಮ್ಮ ದೇವಸ್ಥಾನದ ಕ್ಯಾಲೆಂಡರ್ ಕೂಡ ಅದನ್ನು ರಿಲೀಸ್ ಮಾಡಿ ನಮ್ಮ ಭಕ್ತಾದಿಗಳಿಗೆಲ್ಲ ಕೊಟ್ಟಿದ್ದಾರೆ. ಇವತ್ತು ಸಿಹಿ ಕೂಡ ಹಂಚಿದ್ದಾರೆ ಹೊಸ ವರ್ಷದ ಪ್ರಯುಕ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.